ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಂಧು ಮಿತ್ರರಿಗೂ ತಿಳಿಸೋದನ್ನ ಮರಿಬೇಡಿ ಅನ್ನೋತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಈ ನನ್ನ ಹಿಂದಿನ ವಿಡಿಯೋಲಿ ಸಾಕಷ್ಟು ನೆಗೆಟಿವ್ ಎನರ್ಜಿ ಬಗ್ಗೆನೂ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಈ ಮಧ್ಯದಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಪಾಸಿಟಿವ್ ಎನರ್ಜಿ ಅಂದರೆ ಏನು? ದೇವರು ವಿಚಾರ ಅಂದರೆ ಭಗವಂತನ ವಿಚಾರವನ್ನು ಇಂದಿನ ದಿನ ಈ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ. ತಮಗೆಲ್ಲ ತಿಳಿದಿರೋ ಹಾಗೆ ಎಲ್ಲ ಧರ್ಮದಲ್ಲೂ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಮನ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಎಲ್ಲ ಧರ್ಮದಲ್ಲೂ ತಿಳಿಸಿರೋದೇನಪ್ಪ ಅಂದರೆ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಭಗವಂತನಿಗೆ ರೂಪ ಇಲ್ಲ. ಭಗವಂತನಿಗೆ ರೂಪ ಇಲ್ಲ. ಆದರೆ ನಾವುಗಳು ಅಂದರೆ ಹಿಂದೂಗಳಾಗದಂಥ ನಾವುಗಳಾಗಿರ್ಬೋದು ಅಥವಾ ಎಲ್ಲ ಧರ್ಮದವರಾಗಿರ್ಬೋದು, ಅವರವರಿಗೆ ಸಂಬಂಧಪಟ್ಟದಂತಹ ಒಂದು ಏನು ಹೇಳ್ಬೋದು, ಒಂದು ಗಣಗಳು ಅಂದರೆ ಹೇಗೆ ಅಂದರೆ ಒಂದು ಸಾಯಿಬಾಬಾ ಆಗಿರ್ಬೋದು, ಅಂದರೆ ಆ ಶಕ್ತಿಗಳು ಆಗಿರ್ಬೋದು, ರಾಮ ಕೃಷ್ಣ, ಈ ರೀತಿಯಲ್ಲಿ ಭಗವಂತನ ಒಂದು ಅಂಶಗಳಲ್ಲಿ ಅಂದರೆ ಶಕ್ತಿಯ ವಿಚಾರಗಳಲ್ಲಿ ನಾವುಗಳು ಪೂಜೆಯನ್ನು ಮಾಡ್ತಾ ಇರೋವಂಥ ವಿಚಾರ ಬರುತ್ತೆ. ಆ ಒಂದು ವಿಚಾರ, ಆ ಅಂಶಗಳಲ್ಲಿ ಗಣಗಳ ವಿಚಾರ ಬರುತ್ತೆ. ಹೀಗೆ ಹಾಗಾಗಿ ನಮಗೆ ಸಂಬಂಧಪಟ್ಟದಂಥದ್ದೇನು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಭಗವಂತನಿಗೆ ಯಾವುದೇ ಥರದ ರೂಪ ಇಲ್ಲ. ಹಾಗಾಗಿ ಯಾವುದೇ ಧರ್ಮದ ವಿಚಾರವನ್ನು ನಾವು ಕೈ ಹಾಕ್ಲಿಕ್ಕೆ ಹೋಗಬಾರ್ದು. ಹಾಗಾಗಿ ಒಬ್ಬ ವ್ಯಕ್ತಿ ದೇವರು ಇಲ್ಲ ಅನ್ನೋದಾದರೆ ಅದು ಸುಳ್ಳಾಗುತ್ತೆ. ಯಾಕಂದರೆ ಭಗವಂತ ಎಲ್ಲ ಒಬ್ಬ ಮನುಷ್ಯನಿಗೂ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯರಿಗೂ ಕೂಡ ಕಾಣಿಸುವಂಥ ಅಧಿಕಾರ ಇದೆ. ಅಂದರೆ ಭಗವಂತನಿಗೆ ಅಲ್ಲ, ಒಬ್ಬ ಮನುಷ್ಯನು ಆ ಭಗವಂತನ ನೋಡಬೇಕಪ್ಪ, ನಾನು ನೋಡಲೇಬೇಕು ಅನ್ನೋ ಒಂದು ಅವನು ಇಚ್ಛೆ ಇದೆ. ಆದರೆ ಅವನಿಗೆ ಆ ಶಕ್ತಿ ಬೇಕು ಅಂದರೆ ಅವ್ನು ಮಾಡ್ಕೋಬೋದು. ನನ್ನ ಭಗವಂತ ಬೇಡ, ಎಲ್ಲ ನಾನೇ ಅನ್ನೋದು ಅದು ದುರಹಂಕಾರ ಮನೋಭಾವ. ಹಾಗಾಗಿ ಆ ಭಗವಂತ ನಿನ್ನಿಂದ ದೂರ ಆಗಲಿಕ್ಕೆ ಶುರುವಾಗ್ತಾ ಹೋಗ್ತಾನೆ. ಮತ್ತು ಸಾಕಷ್ಟು ಜನರು ತಮಗೆಲ್ಲ ತಿಳಿದಿರ್ಬೋದು, ಅಂದರೆ ಈ ಒಂದು ಶಿವಲಿಂಗ ಆಗಿರ್ಬೋದು ಅಥವಾ ವಿಗ್ರಹಗಳಾಗಿರ್ಬೋದು, ಇದ್ರಲ್ಲಿ ಮಾತ್ರ ಭಗವಂತ ಇರ್ತಾನ? ಇಲ್ಲ, ಆ್ಯಕ್ಚುಲಿ ನಾವು ಮಾಡಿದಂಥ ಕಾರ್ಯಗಳಲ್ಲೂ ಕೂಡ ಭಗವಂತ ಇರ್ತಾನೆ. ತಮಗೆಲ್ಲ ತಿಳಿದಿರ್ಬೋದು, ಒಂದು ಏನು ಭಗವದ್ಗೀತೆ ಆಗಿರ್ಬೋದು, ಒಂದು ಬೈಬಲ್ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಈ ಎಲ್ಲ ಧರ್ಮಗಳ ವಿಚಾರದಲ್ಲೂ ಹೇಳಿರುವಂಥದ್ದೆಲ್ಲ ಒಂದೇ. ಏನು? ನೀವು ಮಾಡುವಂಥ ಕೆಲಸದಲ್ಲಿ ಆ ಭಗವಂತ ಇರ್ತಾನೆ ಅಂತ. ಅಂದರೆ ಹಸದವ್ರಿಗೆ ಊಟ ಕೊಡು, ಹೊಟ್ಟೆ ಹಸಿವು ಅವ್ರಿಗೆ ಊಟ ಕೊಡು, ಮತ್ತು ಆ ಕೆಲಸ ಮಾಡಲ್ಲ, ಬಟ್ ಒಬ್ರನ್ನ ತಲೆ ಹೊಡೆದು ಸಂಪಾದನೆ ಮಾಡೋದು ಮಾತ್ರ ಕಲ್ತಿರ್ತಾರೆ. ಆದರೆ ಭಗವಂತ ಕೇಳ್ಕೊತಾರೆ ಯಾವ ರೀತಿ? ತಲೆ ಹೊಡೆದು ಸಂಪಾದನೆ ಮಾಡ್ತಾ ಇರ್ತಾರೆ. ಆದರೆ ಒಬ್ಬ ಮನುಷ್ಯ ಹೊಟ್ಟೆ ಹಸ್ಕೊಂಡಿದ್ರು ಬೇಡ್ಕೊಂಬಂದ್ರೂ ಕೂಡ ಅವನಿಗೆ ಒಂದು ಅನ್ನದ ದಾರಿ ಕೊಡಪ್ಪ ಅಂತ ಕೇಳಿದ್ರು, ಅಥವಾ ಅವ್ನ ಕೆಲಸ ಕೊಡ್ಬೋದು, ಅಥವಾ ಅವ್ನಿಗೆ ಒಂದು ಹೊತ್ತಿನ ಊಟನ ಕೊಡ್ಬೋದು. ಆ ಒಂದು ಹೊತ್ತು ಊಟ ತಿಂದ ನಂತರದ ಮೇಲೆ ಅವ್ನು ಏನಪ್ಪ ಅರ್ಸ್ತಾನೆ ಅಂದರೆ, ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಪ್ಪ ಅಂತ ಹೇಳ್ತಾನೆ. ಅಂದರೆ ಆ ಭಗವಂತ ಅಲ್ಲಿದ್ದಾನೆ. ಹಾಗಾಗಿ ದೇವರಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನಮ್ಮ ದೇಹದ ಮೇಲೆ ನನ್ನ ಹಿಂದಿನ ದೇಹದ ಅನ್ನೋ ಒಂದು ವಿಚಾರದಲ್ಲಿ ವಿಡಿಯೋಲಿ ಹೇಳಿದೆ, ಎಲ್ಲಿ ತನಕ ಈ ದೇಹದಲ್ಲಿ ಒಂದು ಉಸಿರು ಅಂದರೆ ಆ ಶಿವ ಇರ್ತಾನೋ ಅಲ್ಲಿ ತನಕ ಈ ಒಂದು ದೇಹದಲ್ಲಿ ಎಲ್ಲ ಥರದ ನಾನವತ್ವ ಇರುತ್ತೆ, ಎಲ್ಲವನ್ನು ಬೇಕು ಅನ್ನೋದಿರುತ್ತೆ. ಅದೇ ಈ ದೇಹದಿಂದ ಉಸಿರು ಹೋದ್ಮೇಲೆ ಇದು ಶವ, ಇದು ಕಸ. ಹಾಗಾಗಿ ಏನು ಮಾಡ್ತಾರೆ, ಮನೆಯಿಂದ ಹೊರಗೆ ಹಾಕ್ತಾರೆ. ಅಲ್ಲಿ ತನಕ ಮಾತ್ರನೇ ಮಡಿ ಮೈಲಿಗೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಆದರೆ ತಮಗೆ ಈ ವಿಚಾರ ಏನಂತ ಕೇಳ್ತಾ ಇದ್ದೀನಪ್ಪ, ದೇವ್ರು ಇದ್ದಾನ? ಹೌದು, ಭಗವಂತ ಇದ್ದಾನೆ. ನಿಮ್ಮ ನಂಬಿಕೆ ಮೇಲೆ ಇರುತ್ತೆ. ಹಾಗಾಗಿ ಸಾಕಷ್ಟು ಜನ ಅವರವರ ಸಂಬಂಧಪಟ್ಟದಂತಾಗೆ ಅವರವರು ವಿಚಾರ ಬರುತ್ತೆ. ಯಾಕಂದರೆ ಈ ಒಂದು ವಿಚಾರ ಬಂದ ತಕ್ಷಣ ಕೆಲವೊಬ್ರು ರಾಮನ್ನ ಇಷ್ಟಪಟ್ಟು, ರಾಮ ನನಗೆ ಕಾಪಾಡು ಅಂದರೆ ಆ ರಾಮನ ನಾಮವನ್ನು ಕೇಳ್ಕೊಂಡು ಜಪ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಆಂಜನೇಯನ ಜಪ ಮಾಡೋರು ಇದ್ದಾರೆ.
ಹಾಗಾಗಿ ಅವ್ರ ಮನೆ ದೇವರು ಹೌದು, ಅವ್ರ ಕುಲದೇವರು ಅವರು. ಹಾಗಾಗಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಮುಸಲ್ಮಾನ ಆಗಿದ್ದ, ಅವರು ಒಂದು ಅಲ್ಲನ ಕರೀತಾರೆ, ಅದು ತಪ್ಪ ಇಲ್ಲ. ಯಾಕಂದ್ರೆ ಅವರ ಧರ್ಮಕ್ಕೆ ಸಂಬಂಧಪಟ್ಟದಂತೆ ಅವರವರು ಒಂದು ಭಗವಂತನ ನೋಡ್ಲಿಕ್ಕೆ ಹೊರಡ್ತಾರೆ. ಹಾಗೆ ಈ ವಿಚಾರ ಹೇಳಕ್ಕಾರೆ ತಮಗೆ ಸಾಯಿಬಾಬಾನೇ ಆಗಿರ್ಬೋದು, ತಮಗೆ ಅವ್ರು ಹೇಳಿರುವಂಥ ಮಾತು ತಿಳ್ಕೊಬೇಕಾರಂಥ ವಿಚಾರ ಬರುತ್ತೆ. ಏನು, ಸಬ್ಕಾ ಮಾಲಿಕ್ ಏಕೆ ಅಂದರೆ ಎಲ್ಲರಿಗೂ ಒಬ್ಬರೇ ಮಾಲೀಕ. ಅಂದರೆ ಯಾವುದೇ ಧರ್ಮ ಆಗಿರ್ಬೋದು, ಏನೇ ಇದಾಗಿರ್ಬೋದು, ಎಲ್ಲರಿಗೂ ಒಂದೇ ಅಂತ ವಿಚಾರ ಬರುತ್ತೆ. ಹಾಗಾಗಿ ಈ ವಿಚಾರ ಏನಪ್ಪ ಅಂದರೆ ನಮ್ಮ ಜಾತಿಗಳಿಗೆ ಸಂಬಂಧಪಡಲ್ಲ, ಧರ್ಮಕ್ಕೆ ಸಂಬಂಧಪಡಲ್ಲ. ನಾವು ಯಾವ ದೇವ್ರನ್ನ ಪೂಜೆ ಮಾಡ್ತಾ ಇರ್ತಾರೋ ಆ ಧರ್ಮಕ್ಕೆ ಸಂಬಂಧ ಅವ್ರದ್ದೇ ಆದ ಧರ್ಮಗಳಿದೆ, ಅವ್ರಿಗೂ ಬೆಲೆ ಕೊಡಬೇಕು. ಹಾಗಾಗಿ ಇಲ್ಲ ನಮ್ಮ ದೇವ್ರು ಒಳ್ಳೆ ಅಂದರೆ ಆ ದೇವರು ಮೇಲು ಕೀಳು ಅನ್ನೋದಕ್ಕೆ ವಿಚಾರ ತಪ್ಪು ಬರುತ್ತೆ. ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ನೋಡೋದಕ್ಕಂಥ ವಿಚಾರ ಬರುತ್ತೆ. ಇದನ್ನ ನಾನು ಆ ಭಗವಂತನ ಹತ್ತರಕ್ಕೆ ಹೋಗ್ಬೇಕು, ನಾನು ನೋಡಬೇಕು ಅನ್ನೋದಕ್ಕಂಥ ವಿಚಾರ ಬರುತ್ತೆ. ಇಲ್ಲಿ ಈ ಹತ್ರಕ್ಕೆ ಹೋಗೋಕ್ಕೆ ರೀಸನ್ ಬೇಕು. ಮೊದಲನೇದಾಗಿ ಈ ರೀಸನ್ನೇ ಗೊತ್ತಿರಲ್ಲ, ಆದರೆ ಆ ಭಗವಂತನಿಗೆ ನನಗೆ ಬೇಕು. ಏಂತಕ್ಕೆ ಬೇಕು? ದುಡ್ಡು ಕಾಸು ಅಂದರೆ ಒಂದು ವಿಚಾರ ಬರುತ್ತೆ. ಈ ಒಂದು ಮಾಮೂಲಿ ಸಾಂಸಾರಿಕ ಜೀವನಕ್ಕೆ ಏನು ಬೇಕೋ, ಒಂದು ಮಾಮೂಲಿ ಮನುಷ್ಯನಿಗೆ ಏನೇನು ಬೇಕೋ ಆ ಕಾರಣವಂತಕ್ಕೆ ಒಬ್ಬ ಭಗವಂತ ಆದವನು ಬೇಕು. ಎಂತಕ್ಕೆ? ಫುಲ್ಫಿಲ್ ಮಾಡೋಕ್ಕೆ. ಅಂದರೆ ಹೇಗೆ ಒಬ್ಬ ತಂದೆ ಆದವನು ಒಂದು ಮಕ್ಕಳಿಗೆ ಏನು ಫುಲ್ಫಿಲ್ ಮಾಡ್ತಾ ಇರ್ತಾನೋ ಅದೇ ರೀತಿ ಭಗವಂತ ಬೇಕು ಅಂತ. ಇದು ಎಷ್ಟು ಮಟ್ಟಿಗೆ ತಪ್ಪು, ಎಷ್ಟು ಮಟ್ಟಿಗೆ ಸಹಿ. ಹಾಗಾಗಿ ಈ ವಿಚಾರ ಬರ್ತಾ ಇದ್ದಂಗೆ ಒಂದು ಕತೆ ಇದೆ. ಆ ಕತೆ ಯಾವ ದೃಷ್ಟಿ ಇರುತ್ತಪ್ಪ ಅಂದರೆ ಒಂದು ಚಿಕ್ಕದಾದ ಕತೆ ಹಾಗೂ ಹಾಸ್ಯಕರದ ಒಂದು ಮಾಹಿತಿಯಲ್ಲಿ ತಿಳಿಸ್ತೀನಿ ನೋಡಿ. ಒಬ್ಬ ಮಗು ಹುಟ್ಟಿದಾಗ ಆ ಭಗವಂತ ಆದನು ಅಂದರೆ ಈಶ್ವರ ಆದನು ಪಕ್ಕದಲ್ಲೇ ಬಂದು ನಿಂತ್ಕೊತಾನಂತೆ. ತಮಗೆಲ್ಲ ತಿಳಿದಿರ್ಬೋದು, ಒಂದು ಚಿಕ್ಕ ಮಕ್ಕಳ ಕೈಯಲ್ಲಿ ಉಗುರು ನೋಡ್ಕೊಳ್ಳಿ, ಆ ಉಗುರುಗಳೆಲ್ಲ ಸಂದಿಲೆಲ್ಲ ಒಂದು ಮಣ್ಣು ಕಪ್ಪಗಿರುತ್ತೆ, ಮತ್ತು ಆ ಸಂದಿ ಬೆರಳುಗಳೆಲ್ಲ ಕಪ್ಪಗಿರುತ್ತೆ. ಮತ್ತು ಮಲ್ಕೊಂಡಾಗ ತಾವೆಲ್ಲ ನೋಡಿರ್ಬೋದು, ಆ ಮಕ್ಕಳುಗಳು ನಗ್ತಾ ಇರ್ತಾರೆ. ಮತ್ತು ಇಮ್ಮಿಡಿಯೇಟಾಗಿ ಆ ಭಗವಂತ ಏನಾದ್ರು ತಪ್ಪು ಅಂದರೆ ಒಂದು ಹೊಡೆದಾಗ ಅಳ್ತಾರೆ ಅಂತ ಹೇಳ್ತಾರೆ, ಅಂದರೆ ಕಿಟಾರ್ ಅಂತ ಕಿಚ್ಕೊತಾರೆ. ಇದನ್ನು ಅನುಭವಿಸ್ಬೋದು. ಎಲ್ಲಿ ತನಕ ಆ ಭಗವಂತ ಹತ್ರ ಇರ್ತಾನಪ್ಪ ಅಂದರೆ ಒಬ್ಬ ಮಗು ಅಂದರೆ ಒಬ್ಬ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಆ ವ್ಯಕ್ತಿಗೆ ಅಂದರೆ ಆ ಮನುಷ್ಯನಿಗೆ 5 ರಿಂದ 6 ವರ್ಷ ಆಗಬೇಕು. ಅಂದರೆ ಅಲ್ಲಿ ತನಕ ಒಂದು ಅವನ ಹತ್ರದಲ್ಲೇ ಇರ್ತಾನೆ. ಯಾಕೆ? ಅವನಿಗೆ ಆ ಬುದ್ಧಿವಂತಿಕೆ ಅನ್ನೋದು ಇರಲ್ಲ. ಅಂದರೆ ಭಗವಂತ ಎಲ್ಲಿರ್ತಾನೆ? ಒಂದು ಬುದ್ಧಿವಂತಿಕೆ ಅಂದರೆ ಅವನು ಹತ್ತಿರವಾಗುವಷ್ಟು ದಿನಗಳ ಕಾಲ ಆ ವ್ಯಕ್ತಿ ಹತ್ರ ಇರ್ತಾನೆ. ಆ ಒಂದು ಬುದ್ಧಿವಂತಿಕೆ ಯಾವಾಗ ಬರುತ್ತೋ ಅಲ್ಲಿಂದ ದೂರ ಆಗಲಿಕ್ಕೆ ಶುರು ಆಗ್ತಾನೆ. ಆ ಭಗವಂತ ದೂರ ಆಗಿರಲ್ಲ, ನಮ್ಮ ಹತ್ರದಿಂದ ದೂರ ಆಗಿರಲ್ಲ, ನಾವು ಭಗವಂತನಿಂದ ದೂರ ಆಗ್ತೀವಿ. ಯಾಕೆಂದರೆ ತಮಗೆಲ್ಲ ತಿಳಿದಿರ್ಬೋದು, ಅತಿಯಾದ ಬುದ್ಧಿಯಿಂದನೇ ನಾವು ಆ ಭಗವಂತನ ದೂರ ಮಾಡ್ಕೊಳ್ಳೋವಂಥ ವಿಚಾರ ಬರುತ್ತೆ. ಯಾವ ಕಾರಣ? ಇಲ್ಲ ದೇವ್ರಿಲ್ಲ ಅನ್ನೋದಕ್ಕಂಥ ವಿಚಾರ. ಯಾಕಂದರೆ ನೀವೇ ಅದನ್ನು ಫೀಲ್ ಮಾಡಿಲ್ಲ. ಯಾಕಂದರೆ ಆ ಪಾಸಿಟಿವ್ ಎನರ್ಜಿ ಅನ್ನೋದೇ ಫೀಲ್ ಮಾಡಿಲ್ಲ ಅಂದರೆ ನೀವು ಆ ಭಗವಂತ ಇಲ್ಲ ಅನ್ನೋದು ಹೆಂಗೆ, ಯಾವ ರೀತಿಯಲ್ಲಿ ಪ್ರೂವ್ ಮಾಡ್ಕೊತೀರಾ? ಹಾಗಾಗಿ ಆ ಪಾಸಿಟಿವ್ ಎನರ್ಜಿ ಅನ್ನೋದು ಫೀಲ್ ಮಾಡಬೇಕು ಅಂದರೆ ಈ ಒಂದು ಸಮಯ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಒಂದು ಸಮಯ ಅನ್ನೋದು ತಿಳಿಸ್ತೆ, ಏನು ಒಂದು ಬುದ್ಧಿವಂತಿಕೆ ವಿಚಾರ ಬಂತು. ಆ ತದನಂತರದ ಮೇಲೆ ಆ ಮನುಷ್ಯ ಒಂದು ಜೀವನ ನಡೆಯುವಂಥ ಕಾಲ ಬರುತ್ತೆ. ಒಂದು 5 ವರ್ಷ, 6 ವರ್ಷ, 8, 10 ಅಂದರೆ ಆ ಸಮಯದಲ್ಲೆಲ್ಲ ಏನಂದರೆ ಆ ಭಗವಂತ ಒಂದು ಜೊತೆಯಲ್ಲೇ ಇರ್ತಾನೆ. ಆದರೆ ಬಟ್ ಆ ಮನುಷ್ಯನಿಗೆ ಗೊತ್ತಿರಲ್ಲ. ಅವಾಗ ಕೇಳ್ತಾನೆ, ಏನಿದು? ಹತ್ರಕ್ಕೆ ಹೋಗ್ತಾನೆ, ದೇವ್ರ ಹತ್ರ ವಿಗ್ರಹ ಎಲ್ಲಿರುತ್ತೋ ಅಲ್ಲಿ ಹೋಗ್ತಾನೆ, ನನಗೆ ಈ ಥರ ಒಂದು ದುಡ್ಡು ಕಾಸು ಬೇಕು. ಎಲ್ಲಾದ್ರೂ ಆ ದೇವರಾದರೂ ಎಷ್ಟು ಅವನಿಗೆ ಬೇಕೋ ಅಷ್ಟು ಮಾತ್ರ ಕೊಡ್ತಾ ಇರ್ತಾರೆ, ಇನ್ನು ಮಿಕ್ಕಿದ್ನ ಕಟ್ ಮಾಡ್ತಾ ಇರ್ತಾರೆ. ಹಾಗೇ ಹೋಯ್ತು. ನೆಕ್ಸ್ಟು ಆ ಒಂದು ಕಾಲ ಹತ್ರಕ್ಕೆ ಬಂತು, ನೋಟಿಸ್ ಅನ್ನೋದು ಕೊಡ್ತಾರೆ ದೇವರು. ಅಲ್ಲಿ ಗಂಟನೂ ಆ ಭಗವಂತನ ಜ್ಞಾಪಿಸ್ಕೊಳ್ಳೋದೇ ಬಿಡಲ್ಲ. ಮೊದಲನೇ ನೋಟಿಸ್ ಏನಪ್ಪ ಅಂದರೆ ಒಬ್ರೊಬ್ರಿಗೂ ಸಾಕಷ್ಟು ಥರದ ನೋಟಿಸ್ಗಳು ಬರುತ್ತೆ. ಮೊದಲನೇ ನೋಟಿಸ್ ಏನಪ್ಪ ಅಂದರೆ
ಕಣ್ಣು ಮಂಜಾಗ್ಲಿಕ್ಕೆ ಶುರುವಾಗತ್ತೆ. ಕಣ್ಣು ಮಂಜಾಗಕ್ಕೆ ಶುರುವಾಯಿತು. ಮತ್ತು ನೆಕ್ಸ್ಟು ಕಿವಿ ಮಂದ, ಹಲ್ಲು ಉದ್ರಕ್ಕೆ ಶುರುವಾಯಿತು, ಮತ್ತು ತಲೆ ಕೂದಲು ಬಿಳಿಗಾಗಕ್ಕೆ ಶುರುವಾಯಿತು. ಬಟ್ ಈ ಎಷ್ಟೋ ಜನ ಏನು ಹೇಳ್ತಾರೆ, ಈ ಬಿಳಿ ಕೂದಲು ಬರ್ತಾ ಇದೆಯಾ, ನಾನು ಬಣ್ಣ ಹಚ್ಕೊತೀನಿ ಅಂತಾರೆ. ಅದೇ ಕಣ್ಣು ಮಂದ ಕಾಣಿಸಿದೆ ಸ್ಪೆಕ್ಸ್ ಹಾಕೊತೀನಿ ಅಂತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರ ವಯಸ್ಸು ಹತ್ತತ್ರಕ್ಕೆ ಬರ್ತಾ ಇದೆ. ಇವಾಗಲಾದರೂ ಬಡ್ಡಿ ಮಗನೇ ನನ್ನ ಹತ್ರಕ್ಕೆ ನೀನು ಬರೋದಕ್ಕೆ ಶುರುವಾಗಿದೆಯಾ, ಇವಾಗಲಾದರೂ ನನ್ನ ಹತ್ರ ಆಗ್ಲಿಕ್ಕೆ ಶುರುವಾಗಯ್ಯ, ಆಸೆ ಅನ್ನೋದು ಬಿಡು, ಮೋಹ ಅನ್ನೋದು ಬಿಡು ಅಂತ ಆ ಭಗವಂತ ಸೂಚನೆ ಕೊಡ್ತಾನೆ. ಬಟ್ ಅಂದರೂ ಬಿಡಲ್ಲ. ಹಾಗಾಗಿ ಹಿಂದಿನ ಕಾಲದಲ್ಲಿ ನಾನು ತಿಳಿಸಿದ್ದೆ ನನ್ನ ಹಳೆಯ ವಿಡಿಯೋಲಿ ಏನಂತ, ಹಳೆ ಕಾಲದಲ್ಲಿ ಮಕ್ಕಳಿಗೆ ದೇವ್ರ ಹೆಸರಿಡೋರು. ಯಾವ ಕಾರಣಾಂತರಕ್ಕಪ್ಪ ಅಂದರೆ ಆ ಒಂದು ಮಕ್ಕಳನ್ನ ಕರೆಯೋಕ್ಕಾರೆ ಆ ಭಗವಂತನ ಹೆಸರಿಂದ ನಾವು ಕರಿತಾ ಇರ್ತೀವಿ. ನಮ್ಮ ಹತ್ರದಲ್ಲಿ ಆ ಭಗವಂತ ಒಂದು ಚೂರು ಪ್ರಮಾಣದಷ್ಟಾದರೂ ಇವನು ನನ್ನ ಕರಿತಾ ಇದ್ದಾನೆ ಅಂತ ಹತ್ರದಾಗ ಬಂದು ಹೋಗ್ಲಿ ಅನ್ನೋ ಒಂದು ಕಾರಣಾಂತರ ಇತ್ತು. ಆದರೆ ಇವಾಗ ಅದು ಹೆಸರನ್ನೇ ಬದಲಾವಣೆ ಮಾಡ್ಕೊಂಡಿದೆ. ಅಂದರೆ ದೇವ್ರ ಹೆಸರಿಂದ ಸಾಕಷ್ಟು ಬದಲಾವಣೆ ಆಗೋಗಿದೆ. ಹಾಗೆ ಆ ವ್ಯಕ್ತಿ ಹತ್ತತ್ರಕ್ಕೆ ಬಂದಾಗ, ಸಾವಿನ ದೃಷ್ಟಿ ಬಂದಾಗ, ಸಾವಿನ 12 ಗಂಟೆ ಮುಂಚಿತವಾಗಿ ಆ ನಾಲಿಗೆ ವಿಚಾರ ಬರುತ್ತೆ. ಅಂದರೆ ಆ ಒಂದು ಮನುಷ್ಯನಿಗೆ ನಾಲಿಗೆ ದಪ್ಪ ಅನ್ನೋದು ಬಂದ್ಬಿಡುತ್ತೆ. ಅಂದರೆ ಕೆಲವೊಬ್ರಿಗೆ 24 ಗಂಟೆ ಮುಂಚೆನೇ ಬರುತ್ತೆ, ಕೆಲವೊಬ್ರಿಗೆ 12 ಗಂಟೆ ಮುಂಚಿತವಾಗಿ ಬರುತ್ತೆ. ಆದರೆ ಅವನು ಅವಾಗ ಭಗವಂತನ ಹತ್ರ ಕೇಳ್ತಾನೆ, ಏನಂತ, ನನಗೆ ನೀನು ಬಂದು ಕಾಪಾಡಲೇ ಇಲ್ಲ, ನನ್ನ ಕಷ್ಟ ಇದ್ದೋಗೂ ಬರಲಿಲ್ಲ, ಸುಖ ಇದ್ದೋಗೂ ಬರಲಿಲ್ಲ, ಬಟ್ ಇವಾಗ ಮಾತ್ರ ನಾನು ಬಂದಿದ್ದೆ ನನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬೈಕೊಂತಾನೆ. ಆದರೆ ಭಗವಂತ ಅದನ್ನು ತೋರಿಸ್ತಾನೆ, ನೋಡಪ್ಪ ನಾನು ನಿನ್ನ ಜೊತೆ ಎಲ್ಲೆಲ್ಲಿದ್ದೆ ಅಂತ ತೋರಿಸ್ತಾನೆ. ಇಲ್ಲೊಂದು ಅರ್ಥ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯ ಹುಟ್ಟಿದಾಗ ಆ ಭಗವಂತನ 4 ಕಾಲು, ಅಂದರೆ ಭಗವಂತಂದು 2 ಕಾಲು, ಆ ಹುಟ್ಟದಂಥ ಮಗುವಿನ 2 ಕಾಲು ದೃಷ್ಟಿ ತೋರಿಸುತ್ತೆ. ಅದೇ ಒಂದು 5 ವರ್ಷಗಳ ಕಾಲ ಆಯಿತು, 6 ವರ್ಷ ಬುದ್ಧಿ ಬರೋ ತನಕನೂ 4 ವರ್ಷ, ಒಂದು 4 ಕಾಲು ದೃಷ್ಟಿ ತೋರಿಸ್ತಾ ಇರುತ್ತೆ. ಆದರೆ ಮುಂದೆ ಹೋಯ್ತಾ 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 ಒಂದು 4 ಕಾಲಿರುತ್ತೆ, ಇನ್ನೊಂದು 2 ಕಾಲಿರುತ್ತೆ, ಹಾಗೆಯೇ ಬರುತ್ತೆ. 2 ಕಾಲೇ ಇರುತ್ತೆ, ಕೆಲವೊಂದು ಜಾಗದಲ್ಲಿ 4 ಕಾಲಿರುತ್ತೆ. ಅಯ್ಯೋ ನೋಡು, ಅವಾಗ ಮನುಷ್ಯ ಅದನ್ನು ಹೇಳ್ತಾನೆ, ನೋಡು ನೀನು ಕಷ್ಟ ಬಂದಾಗ ನೀನು ಇರಲೇ ಇರಲಿಲ್ಲ, ಆದರೆ ಸುಖದಲ್ಲಿದ್ದಾಗ ಮಾತ್ರ ನಾನು 4 ಕಾಣಿಸ್ತಾ ಇದೆಯಾ, 4 ಪಾದ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಅವಾಗ ಭಗವಂತ ಅದನ್ನು ಹೇಳ್ತಾನೆ, ಏ ಮೂರ್ಖ, ನೋಡು ಆ ಒಂದು ಕಷ್ಟ ಇದ್ದ ನಿನಗೆ ಯಾವಾಗ ಕಷ್ಟ ಅನ್ನೋದು ಬಂದಿರ್ತೋ ಅಂದಿನ ಸಮಯ ನೀನು ನೋಡು ಅಂತ ನೋಡಿಸ್ತಾರೆ. ಏನಪ್ಪ ಅಂದರೆ ಆ ಕಷ್ಟ ಅನ್ನೋದು ಬಂದಾಗ ಭಗವಂತ ಏನು ಮಾಡಿರ್ತಾನಪ್ಪ ಅಂದರೆ, ಒಂದು ಭಗವಂತನ ಭುಜದ ಮೇಲೆ, ಅಂದರೆ ಆ ವ್ಯಕ್ತಿನ ಮೇಲೆ ಕೂಣಿಸ್ಕೊಂಡಿದ್ದು ಒಂದು ಅವನ್ನ ಕರ್ಕೊಂಡು ಹೋಗಿರ್ತಾನೆ. ಒಂದು ನೀರಿನ ದಡವನ್ನು ತೀರಿಸಿರ್ತಾನೆ, ಅಂದರೆ ಆ ಕಷ್ಟದಿಂದ ದೂರ ಅನ್ನೋದು ಮಾಡಿರ್ತಾನೆ. ಬಟ್ ಅಷ್ಟೆಲ್ಲ ಆದರೂ ಕೂಡ ಆ ಭಗವಂತನ ಒಂದು ಜ್ಞಾಪನ ಅನ್ನೋದು ಮಾಡಲ್ಲ. ಬಟ್ ಅವನ ಹತ್ತಿರಕ್ಕೆ ಹೋಗ್ಲಿಕ್ಕೂ ಕಾರಣಾಂತರ ಆಗಲ್ಲ. ಆದರೆ ಅವನ್ನ ಬೈಯಕ್ಕೆ ಮಾತ್ರ ಎಲ್ಲರಿಗೂ ಬರುತ್ತೆ. ಹಾಗಾಗಿ ಇದರ ವಿಚಾರ ಬಂದಾಗ ಸಾಕಷ್ಟು ವಿಚಾರಗಳಿದೆ. ನನ್ನ ಮುಂದಿನ ವಿಡಿಯೋಲಿ ಸಾಕಷ್ಟು ಒಂದು ವಿಚಾರನ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ತಮಗೇನೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ತಾವೇನಾದರೂ ಜಾತಕದ ವಿಚಾರವನ್ನು ಕೇಳಬೇಕು ಅಂತ ಇದ್ದರೆ ನನಗೆ ಮೇಲ್ ಬರತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ನೇಮು, ಫೋಟೋ, ಡೇಟ್ ಆಫ್ ಬರ್ತು, ಟೈಮಿಂಗ್ಸು ತಿಳಿಸಿ ಅನ್ನುತ್ತಾ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.